ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಫ್ರೈಡೇ ಪೂಜೆ ಮಾಡೋದು ತೋರಿಸೋಣ ಅಂದ್ಕೊಂಡೆ. ಐ ಮೀನ್ ಲೈಕ್ ಫ್ರೈಡೇ ವ್ಲಾಗ್ ಥರ ಪೂಜಾದು. ಸೊ ಯಾ ಹೀಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಇದೊಂದು ಪ್ಲೇಟೆಡ್ ಸಾರಿ ಈ ಥರ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದೊಂದು ಆಮೇಲೆ ಇದು ಹೆಂಗೆ ಅಂದರೆ ಮಾ ಇಂಟಿ ಬಂಗಾರ ಮೂವಿಲಿ ಸಮಂತ ಅವ್ರದ್ದು ಇದೇ ಸ್ಟೈಲ್ದೆ, ಅವ್ರದ್ದೆಲ್ಲ ಹ್ಯಾಂಡ್ಲೂಮ್ ಸಾರೀಸ್ ಈ ಸತಿ. ಸೊ ನಾನು ಇದನ್ನು ಉಟ್ಕೊಂಡಿದ್ದೀನಿ ಇವತ್ತು. ಇದೊಂದು ನೋಡಿರ್ತೀರ, ಇನ್ಸ್ಟಾಗ್ರಾಮ್ ವೈರಲ್ ಸಾರಿ ಇದು. ಆ್ಯಂಡ್ ಯಾ ದಿಸ್ ಹೌ ಇಟ್ ಲುಕ್ಸ್. ತುಂಬ ಚೆನ್ನಾಗಿ ಕಾಣ್ತಿದೆ. ನಾನು ಫುಲ್ಲೆಲ್ಲ ರೆಡಿಯಾಗಿ ವ್ಲಾಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಆ್ಯಂಡ್ ನಮ್ಮಮ್ಮ ಹೇಳ್ದಂಗೆ ಇವತ್ತು ಫುಲ್ ಸೀರೆ ಎಲ್ಲ ಹಾಕ್ಕೊಂಡು ಬಳೆ, ಕುಂಕುಮ ಕಾಣ್ತಿದ್ಯಾ? ಕುಂಕುಮ, ಅರ್ಶಿನ, ಯಾ ಎಲ್ಲ ಹಾಕ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡಲ್ಲಿ ನೋಡ್ಬಿಟ್ಟು ನಗ್ತವ್ರೆ, ಇವತ್ತೇನೋ ಈ ಥರ ಸೀರೆ ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ತಿದ್ಯಾ ಅಂತ. ಯೂಶ್ವಲಿ ಅವ್ರು ಹೇಳೋರು ಫ್ರೈಡೇ ಪೂಜೆ ಮಾಡಬೇಕಾದ್ರೆಲ್ಲ ಇದು ಫ್ರೈಡೇ ವ್ಲಾಗ್ ಅಂತ ತೋರಿಸೋದು ಸಕ್ಕದಾಗಿರುತ್ತೆ, ಚೆನ್ನಾಗಿ ಪೂಜೆ ಮಾಡಿರ್ತೀವಿ ಅಂತ. ಸೊ ನಾನು ನಮ್ಮ ವ್ಯೂವರ್ಸ್ಗೆ ತೋರಿಸೋಣ ಅಂದ್ಕೊಂಡೆ. ಆ್ಯಂಡ್ ಬನ್ನಿ ನಾನು ಹೆಂಗೆ ಪೂಜೆ ಮಾಡ್ತೀನಿ ಏನು ಅಂತ, ಈ ದಿನ ಹೆಂಗೆ ಹೋಗುತ್ತೆ ಅಂತ ತೋರಿಸ್ತೀನಿ. ಯಾ ವೆಲ್ಕಮ್ ಬ್ಯಾಕ್ ಮೈ ಲವ್ಲಿ ವ್ಯೂವರ್ಸ್. ಆ್ಯಂಡ್ ಹಾಗೆ ಸ್ವಲ್ಪ ರಂಗೋಲಿ ಬಿಡಿಸೋಣ ಅಂದ್ಕೊಂಡು ಸ್ವಲ್ಪ ಹೊಸಲೆಲ್ಲ ಒರೆಸ್ಕೊಳ್ಳೋಣ ಅಂತ ಬಂದೆ. ಫ್ರೈಡೇ ಅಂದ್ರೇ ಹಾಗೆ ಅಲ್ವಾ, ನಮ್ಮದೊಂಥರ ಸ್ವಲ್ಪ ಪೂಜೆ ಪುನಸ್ಕಾರ ಅದೆಲ್ಲ ಸ್ವಲ್ಪ ಜಾಸ್ತಿ. ಯಾಕಂದರೆ ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದು ಆಬ್ವಿಯಸ್ಲಿ ನಾವು ಮನುಷ್ಯರ ಹತ್ರ ಹೇಳೋದ್ರಿಂದ ಏನು ಯೂಸ್ ಇಲ್ಲ. ಆಮೇಲೆ ಸಾಲ್ವೂ ಆಗಲ್ಲ ಎಷ್ಟೊಂದು ಪ್ರಾಬ್ಲಮ್ಸು. ನೀವು ಏನೇ ಇದು ದೇವ್ರ ಹತ್ರನೇ ಹೇಳ್ಕೊಬೇಕು. ನನಗೆ ಗೊತ್ತಿರೋ ಪ್ರಕಾರ ಎಷ್ಟೊಂದು ಜನ ದೇವ್ರು ನಮ್ಮದಲ್ಲೇ ಇರೋರೆಲ್ಲ ನಂಬಿ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಎಲ್ಲ ಬದಲಾಗಿದ್ದಾರೆ ಅಂತಂದ್ರೆ ನಾವು ಫಸ್ಟಿಂದನೂ ದೇವ್ರನ್ನೆಲ್ಲ ತುಂಬ ಇಷ್ಟಪಡೋರು, ತುಂಬ ನಂಬೋರು. ಸೊ ನಮಗೆ ಇದೆಲ್ಲ ಸ್ವಲ್ಪ ಇಷ್ಟ ಜಾಸ್ತಿ. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರಿಂದನೂ ಅಷ್ಟೇ ಇದೆಲ್ಲ ನಂಗೊಂಥರ ಫಿಕ್ಸ್ಡ್ ಕೆಲಸಗಳಿದು. ಹೆಂಗಂದರೆ ಆಚೆಲ್ಲ ಗುಡಿಸಿ ಒರೆಸಿ ಆಮೇಲೆ ಈ ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೋಗಬೇಕಿತ್ತು. ಸೊ ಅದು ಮದುವೆಗೆ ಮುಂಚೆನೂ ನಮ್ಮ ಅಜ್ಜಿ ಮನೇಲಿ ಅದೇ ಮಾಡ್ತಿದ್ದೆ. ಆ್ಯಂಡ್ ಮದುವೆ ಆದಮೇಲೆ ಆಬ್ವಿಯಸ್ಲಿ ಅದು ಹಾಗೆ ರೂಢಿ ಆಗಿಬಿಡುತ್ತೆ ಅಲ್ವಾ, ಅದೇ ನಾವು ಹೆಂಗೆ ಬೆಳಿತೀವೋ ಹಾಗೆ. ಸೊ ನನಗೆ ಇವಾಗ ಅದೇ ರೂಢಿ ಆಗಿಬಿಟ್ಟಿದೆ. ಸ್ಟಾರ್ಟಿಂಗ್ ಮದುವೆ ಆಗಿ ಬಂದಾಗ ಸ್ವಲ್ಪ ದಿನ ನಾನು ಏನೂ ಮಾಡ್ತಾನೇ ಇರಲಿಲ್ಲ. ಯಾಕಂದರೆ ಒಂಥರ ಫುಲ್ ರೆಸ್ಟಿಂಗ್ ಆವಾಗ ಹೊಸದಾಗಿ ಮದುವೆ ಆಗಿ ಬಂದಾಗ ಹೆಂಗೆ ಅಲ್ವಾ, ಫುಲ್ ರೆಸ್ಟಿಂಗ್ ಇರುತ್ತೆ ಹೆಣ್ಮಕ್ಳಿಗೆ. ಸೊ ಹಂಗೆ ಆಮೇಲೆ ನಮ್ಮ ಮನೇಲಿ ನಮ್ಮ ಯಜಮಾನ್ರ ಮನೇಲಿ ಕುಕ್ ಎಲ್ಲ ಇದ್ದರು. ಸೊ ನನಗೇನಂತ ಕೆಲಸ ಇರ್ತಿರ್ಲಿಲ್ಲ, ಅವರೆಲ್ಲ ಮಾಡೋರು. ಪಾಪ ಪ್ರತಿಯೊಂದು ಅವರೇ ಮಾಡೋರು. ಎಲ್ಲ ಕೆಲಸದಲ್ಲೂ ನಂದು ಶ್ರಮ ಏನೂ ಇರ್ತಿರ್ಲಿಲ್ಲ, ಎಲ್ಲ ಪಾಪ ಅವ್ರು ಮಾಡಿಕೊಡೋರು. ಸೊ ಆಮೇಲೆ ನನ್ನ ಮಗ ಹುಟ್ಟಿದಾಗೂ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿರ್ಲಿಲ್ಲ ಮಾಡೋಕ್ಕೆ. ಅವಾಗೂ ಹೆಲ್ಪ್ ಮಾಡೋರು ಪಾಪ ಕುಕ್ಕಕ್ಕ. ಆಮೇಲೆ ಸಾಕಮ್ಮ ಅಂತ ಬರೋರು, ನಾನು ಹೆಲ್ಪರು, ಸಿಸ್ಟರ್ ಥರನೇ ಪಾಪ ಅವರೆಲ್ಲ ಹೆಲ್ಪ್ ಮಾಡೋರು. ಸೊ ಆಮೇಲೆ ನಾನೇ ಪೂಜೆ ಮಾಡೋದು ಕಲ್ತ್ಕೊಂಡು, ಐ ಮೀನ್ ಲೈಕ್ ಫ್ರೀ ಆದಾಗ ಅಂತ ಅಲ್ಲ, ನಾನೇ ಬೇಗ ಎದ್ಬಿಟ್ಟು ಪೂಜೆ ಫಸ್ಟ್ ಮಾಡಿ ಮುಗಿಸ್ಬಿಡೋಣ ಅನ್ನೋ ಥರ ನನಗೆ ಬಂತು ಆ್ಯಕ್ಚುಲಿ. ಸೊ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಬೇಗನೇ ಸ್ವಲ್ಪ ಬೇಗ ಈ ಮಕ್ಳು ಎದ್ದು ತಲೆನೋವು ಕೊಡೋದಕ್ಕಿಂತ ಮುಂಚೆನೇ ಪೂಜೆ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸಖತ್ತು ಖುಷಿ ಆಗುತ್ತೆ ನನಗೆ ಇವಾಗ. ಅಲ್ಲಿಂದ ಅಂದರೆ ಒಬ್ಬಳೇನೇ ಇಬ್ಬರು ಮಕ್ಕಳು ನೋಡ್ಕೋಬೇಕು. ಐ ಮೀನ್ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡೋರು. ಆಮೇಲೆ ಸ್ವಲ್ಪ ಮೇಡ್ಸ್ ಇದ್ದರು, ಮಗು ನೋಡ್ಕೊಳಕ್ಕೊಬ್ರು, ಪಾತ್ರೆ ತೊಳೆಯೋಕ್ಕೊಬ್ರು, ಅಡುಗೆ ಮಾಡೋಕ್ಕೊಬ್ರು, 3 ಜನ ಇಟ್ಟಿದ್ವಿ ಅವಾಗ. ಬಿಕಾಸ್ ದೊಡ್ಡವ್ರು ಇರಲಿಲ್ವಲ್ಲ ನಮ್ಮಲ್ಲಿ. ಸೊ ದಟ್ ನಾವೇ ಇದು ಮಾಡ್ಕೊಬೇಕಿತ್ತು. ಸೊ ಹಾಗೆ ಅಂದರೂ ಆ ಟೈಮಲ್ಲಿ ಸ್ವಲ್ಪ ದೊಡ್ಡವರಾದ್ಮೇಲೆ ಎಲ್ಲ ಕೆಲಸದವನ್ನೆಲ್ಲ ಬಿಡಿಸಿರ್ತಿದ್ವಲ್ವ. ಸೊ ಆ ಟೈಮಲ್ಲಿ ಸ್ವಲ್ಪ ಪೂಜೆದು ಎಲ್ಲ ಒಂಥರ ನನ್ನ ತಲೆ ಮೇಲೆ ಬಿದ್ದುಬಿಡೋದು, ಒಂಥರ ಬರ್ಡನ್ ಥರ ಆಗಿಬಿಡೋದು. ಸೊ ಆಮೇಲೆ ನನಗೆ ಎಲ್ಲ ಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಮಗು ಮಲಗಿದಾಗ ಬೇಗ ಇದು ಪೂಜೆ ಮಾಡೋದಾಗಲಿ, ಬೇರೆ ಸಾಂಬಾರು ಮಾಡೋದು, ತಿಂಡಿ ಮಾಡೋದೆಲ್ಲ ಹಾಗೆ ಕ್ರಮೇಣ ಕಲ್ತ್ಕೊತ ಹೋದೆ. ಸೊ ಅದಾದಮೇಲೆ ಒಂದು ಟ್ರ್ಯಾಕಿಗೆ ಬಂದಮೇಲೆ ಸೊ ಇದೆಲ್ಲ ಒಂಥರ ರೆಗ್ಯುಲರ್ ಥರ. ಏನೇ ಮಕ್ಳು ಹತ್ರು, ಏನೇ ಇಬ್ಬರು ಇದ್ದರು, ಏನೇ ಗಲಾಟೆ ಮಾಡಿದ್ರು ನಾನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೋದು ಅನ್ನೋ ಹಂತಕ್ಕೆ ಬಂತು ಆಮೇಲೆ ಲೈಫ್ ಮತ್ತು ನಾನು. ಆ್ಯಂಡ್ ಎಸ್ ಅದೆಲ್ಲ ಆದಮೇಲೆ ಇದೊಂಥರ ರೆಗ್ಯುಲರ್ ಕೆಲಸಗಳು. ಇದಂತೂ ನಂಗೆ ಸಖತ್ ಇಷ್ಟ. ಬೆಳಗ್ಗೆ ಎದ್ಬಿಟ್ಟು ಈ ಹೊಸ್ಲು ಒರೆಸಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ರಂಗೋಲಿ ಹಾಕೋದಂದರೆ ನನಗಂತೂ ಫೇವ್ರೆಟ್. ನನಗೆ ಸಖತ್ ಇಷ್ಟ. ಡಿಫ್ರೆಂಟ್ ಟೈಪ್ಸ್ ಆಫ್ ರಂಗೋಲಿಸ್ ಎಕ್ಸ್ಪ್ಲೋರ್ ಮಾಡಬೇಕಂತ ನಾನೊಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ, ಹಳೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಸೊ ಆ ಬುಕ್ಕೆಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಮಾಮೂಲಿ ಸ್ಕ್ರೀನ್ಶಾಟ್ ಏನೋ ತಗೊಂಡಿರ್ತೀನಿ. ಸೊ ಅದನ್ನು ಇಟ್ಬಿಟ್ಟು ಇದನ್ನು ಬಿಡಿಸೋಣ ಅಂತ ಅಂದ್ಕೊಂಡು ಇದೊಂದು ಪುಟಾಣಿ, ಇದು ಒಂಥರ ಫ್ರೀ ಹ್ಯಾಂಡ್ ಕೋಲಮ್ ಅಂದರೆ ಫ್ರೀ ಹ್ಯಾಂಡ್ ರಂಗೋಲಿ ಡಿಸೈನ್ಸು. ಬಟ್ ಬಹಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಎಷ್ಟು ಸಿಂಪಲ್ ಥರ ಅನಿಸುತ್ತೆ, ಬಟ್ ಅದಾದಮೇಲೆ ಪೂಜೆ ಮಾಡಿದಾಗಂತೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್
ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಅಂತ ಶೇರ್ ಮಾಡಿದ್ದೀನಿ. ಆ್ಯಂಡ್ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ ಅಂದ್ಕೊಂಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಹೊಸ ವೀಡಿಯೋಸ್ ಬರುತ್ತೆ, ಟ್ರಾವ್ಲಿಂಗ್ದು, ಲೈಫ್ ಸ್ಟೈಲು, ಕುಕ್ಕಿಂಗ್ದೆಲ್ಲ ಬರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡೋಕ್ಕೆ ಚೂಸ್ ಮಾಡಿದ್ದಕ್ಕೆ. ನನ್ನ ವ್ಯೂವರ್ಸ್ಗೆ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಐ ಜಸ್ಟ್ ಲವ್ ದೆಮ್ ಅಷ್ಟೇ. ಪಾಪ ಇಷ್ಟೊಂದು ಜನ ಗೊತ್ತಿಲ್ಲದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ. ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ಯಾವ್ದಾದ್ರು ಡಯಟ್ದು ರೆಸಿಪಿ ಶೇರ್ ಮಾಡಿದಾಗ ಕಮೆಂಟ್ ಮಾಡ್ತೀರಾ, ಇನ್ನೂ ಮೋರ್ ರೆಸಿಪೀಸ್ ಹಾಕಿ ಅಂತ. ಲೈಕ್ ಐ ಆಮ್ ಲೈಕ್ ಸೋ ಹ್ಯಾಪಿ. ನಾನು ಹೊಸಬ್ಳಾದ್ರೂ ನಾನು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇನ್ನೂ, ಅಂದ್ರೂ ಪಾಪ ಎನ್ಕರೇಜ್ ಮಾಡ್ತಾರೆ ಮೇಯ್ನು. ಸೊ ಐ ಜಸ್ಟ್ ಲವ್ ದೆಮ್ ಆಲ್ ಅಂತ ಹೇಳ್ತೀನಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್. ಆ್ಯಂಡ್ ಇವಾಗ ಇದೊಂದು ಪುಟಾಣಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ, ನೋಡಿ ಆ್ಯಂಡ್ ಎಂಜಾಯ್ ದಿಸ್ ವೀಡಿಯೋ. ಆಮೇಲೆ ಪೂಜೆ ಎಲ್ಲ ಹೆಂಗೆ ಮಾಡ್ತೀನಿ ನಾನು ಇವತ್ತು ಅಂತ ನಿಮ್ಗೊಂದು ಚಿಕ್ಕ ವೀಡಿಯೋಲಿ ತೋರಿಸೋಣ ಅಂದ್ಕೊಂಡೆ. ಸೊ ನಮ್ಮ ಮನೇಲಿ ಹೇಳ್ತಾ ಇದ್ದಿದ್ದು ಒಂದು ಮಾಡು ಫ್ರೈಡೇದು ಅಂತ. ಸೊ ಎಸ್, ಈ ಫ್ರೈಡೇ ನಾನು ಮಾಡಿ ಹಾಕೋಣ ಅಂದ್ಕೊಂಡೆ. ನನ್ನ ಫ್ರೆಂಡ್ಸ್ಗೂ ಒಬ್ಬೊಬ್ಬರು ಪಾಪ ರಂಗೋಲಿ ಇದೆಲ್ಲ ಇಷ್ಟಪಡ್ತಾರೆ. ಸೊ ರಂಗೋಲಿ ಡಿಸೈನ್ಸ್ ಎಲ್ಲ ಅದೇ ಪುಟ್ಟ ಚಿಕ್ಕದಾದ್ರೂ ಇದೆಲ್ಲ ಅಪ್ರಿಷಿಯೇಟ್ ದ್ಯಾಟ್ ಅಲ್ವಾ. ನಿಮ್ಮ ಸುತ್ತ ಅಂಥವ್ರು ಇದ್ದಾಗೇ ಚೆಂದ. ನೀವು ಬೆಳೀತಾ ಇದ್ದೀರಾ, ಆಮೇಲೆ ಚೆನ್ನಾಗಿದ್ದೀರ ಅಂದರೆ ಅದು ಬೇಡ ಇದು ಬೇಡ. ಸ್ವಂತ ಫ್ರೆಂಡ್ಸೇ ಆ ಥರ ಆಗಿರೋರಿದ್ದಾರೆ ನಮ್ಮ ಹತ್ರನೂ. ಫುಲ್ಲು ತುಂಬ ಕ್ಲೋಸ್ ಫ್ರೆಂಡ್ಸ್ ಥರ ಇರ್ತಾರೆ, ಆಮೇಲೆ ಇಡ್ತಾರೆ ಸರಿಯಾಗಿ. ಸೊ ಅಂಥವರು ಎಲ್ಲರ ಲೈಫಲ್ಲೂ ಇರ್ತಾರೆ ಅಂದ್ಕೊತೀನಿ. ಸೊ ಅದ್ರ ಜೊತೆ ಒಳ್ಳೆಯವರು ಇದ್ದಾರೆ, ಒಳ್ಳೆ ಫ್ಯಾಮಿಲಿ ಮೆಂಬರ್ಸು, ಒಳ್ಳೆ ಫ್ರೆಂಡ್ಸು ಇದ್ದಾರೆ. ಆ ಥರ ಅದೇ ಒಂದು KG ಏನಾದರೂ ಕಾಳು ತಂದಾಗ ಅದ್ರಲ್ಲಿ ಒಂದೆರಡು ಕೊಳ್ತೋಗಿರೋದು ಇರ್ತಲ್ಲ, ಆ ಥರ ಎಲ್ಲರ ಲೈಫಲ್ಲೂ ಇರ್ತಾರೆ ಅನಿಸುತ್ತೆ ಈ ಥರ ಜನ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಏನು ಕೇರ್ ಮಾಡ್ಬೋದು. ಇಗ್ನೋರೆನ್ಸ್ ಇಸ್ ದ ಕೀ. ನಾನಂತೂ ಎಲ್ಲನೂ ಇಗ್ನೋರೆನ್ಸ್ ಮಾಡ್ತೀನಿ. ನನಗೆ ಬರ್ಡನ್ ಕೊಡೋದು ಎಲ್ಲದೂ ಯಾರೇ ಆದರೂ ಅಷ್ಟೇ ಅವನ್ನ ಇಗ್ನೋರೆನ್ಸ್ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಅಲ್ಲಿ ಪ್ರೊಟೆಕ್ಟ್ ಮೈ ಪೀಸ್ ಅಂತ. ಸೊ ಹಾಗೆ ನನ್ನ ಪಾಡಿಗೆ ನನ್ನ ದಿನಚರಿಯಲ್ಲಿ ಮುಳುಗಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಪುಟಾಣಿ ರಂಗೋಲಿ. ಸೊ ನೀವು ಟ್ರೈ ಮಾಡಿ, ಮೇ ಬಿ ಆಮೇಲೆ ನಿಮ್ಮದು ಯಾವುದಾದ್ರು ಚೆನ್ನಾಗಿರೋ ರಂಗೋಲೀಸ್ ಇದೆ ನಂಗೆ ಶೇರ್ ಮಾಡಿ, ಓಕೆ. ಸೊ ದಟ್ ನಾನು ಅದನ್ನು ಟ್ರೈ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಬನ್ನಿ ಇನ್ನು ಮುಂದೆ ಹೇಗೆ ಹೋಗುತ್ತೆ ಅಂತ ತೋರಿಸ್ತೀನಿ, ಓಕೆ. ಆ್ಯಂಡ್ ಅದಾದಮೇಲೆ ತುಳಸಿ ಗಿಡ ಹತ್ರ ಬಂದೆ. ಇದೆಲ್ಲ ವಾಶ್ ಮಾಡಿ ಹೋಗಿದ್ರು ಆಲ್ರೆಡಿ ನನ್ನ ಹೆಲ್ಪರು. ಸೊ ಅದಕ್ಕೊಂದು ಪುಟಾಣಿ ಕ್ಯೂಟಾಗಿರೋ ರಂಗೋಲಿ ಬಿಡಿಸೋಣ ಅಂದ್ಕೊಂಡು ಅದ್ರ ಮುಂದೆ ಬಿಡಿಸ್ತಾ ಇದ್ದೀನಿ. ತುಳಸಿ ಗಿಡ ಆ್ಯಕ್ಚುಲಿ ಫ್ಲ್ಯಾಟ್ಸ್ ಹತ್ರ ಇದ್ದರೆ ಅದೊಂದು ಸಜೆಷನ್ ಕೊಡ್ತೀನಿ. ಎಷ್ಟೊಂದು ಜನ ಅಂತಾರೆ ತುಳಸಿ ಗಿಡ ಒಣಗೋಗ್ಬಿಟ್ರೆ ಅದು ಇದು ಅಂತ. ಫ್ಲ್ಯಾಟ್ಸ್ ಹತ್ರ ಇರೋರಿಗೆ ಆಬ್ವಿಯಸ್ಲಿ ಅದು ಒಣಗೋಗಿ ಹೋಗುತ್ತೆ. ಆಮೇಲೆ ಆ ಪಾಟಲ್ಲಿ ಇರೋಷ್ಟು ಮಣ್ಣು ಅದು ಫಲವತ್ತು ಕಳ್ಕೊಳ್ಳೋ ತನಕನೂ ಆ ಗಿಡ ಚೆನ್ನಾಗಿರುತ್ತೆ. ಸೊ ಅದರ ಎನರ್ಜಿ ಎಲ್ಲ ಗಿಡಕ್ಕೆ ಪಾಸ ಆದಮೇಲೆ ಆಬ್ವಿಯಸ್ಲಿ ಅದು ಒಂದು 6-7 ತಿಂಗಳು ಚೆನ್ನಾಗಿರುತ್ತೆ ಎಲ್ಲ ಗಿಡಗಳು. ಆಮೇಲೆ ಏನು ಮಣ್ಣು ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ಒಣಗೋಗುತ್ತೆ. ಆಬ್ವಿಯಸ್ಲಿ ಹಂಗೆ ಆಗ್ತಿರುತ್ತೆ. ಸೊ ನಾವು ಅಂದ್ಕೊಂಡ್ವಿ ನಾವು ಹೋಗ್ಬಿಟ್ಟು ನರ್ಸರಿಲಿ ಕೇಳಿದ್ಕೆ. ಸೊ ಅವ್ರು ಹಂಗೆ ಅಂದರು, ಒಂದು 6-7 ಮಂತ್ಸ್ ಅಷ್ಟೇ ಸರಿ ಇರೋದು ಈ ತುಳಸಿ ಗಿಡಗಳು, ಸೊ ನೀವು ಬೇರೆದು ಹಾಕ್ಕೊಳ್ಳಿ ಅಂತ. ಸೊ ಆಮೇಲೆ ನಮಗೆ ಗೊತ್ತಾಯಿತು ಇದ್ರದ್ದು ಮಣ್ಣದು ಸ್ವಲ್ಪ ಫಲವತ್ತು ಕಮ್ಮಿ ಆಗಿದೆ ಅಂದ್ಬಿಟ್ಟು ಸೊ ಮಣ್ಣು ಚೇಂಜ್ ಮಾಡಿಸ್ಕೊಂಡು ಇನ್ನೊಂದು ಗಿಡ ಹಾಕ್ಸ್ಕೊಬಂದ್ವಿ. ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಆಯಿತು. ಸೊ ಸರಿ ಪೂಜೆ ಅಂತೀನಿ, ಎಲ್ಲ ರಂಗೋಲಿ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಹಂಗೆ ಗ್ಲಿಮ್ಸ್ ತೊಗೊಳ್ಳೋಣ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ಈ ತುಳಸಿ ಗಿಡ ಹತ್ರ ಇಟ್ಟಿರೋದು ಅಷ್ಟೇ ಫುಲ್ ಕ್ಯೂಟಾಗಿತ್ತು. ನಾವು ಒಂದು 2-3 ಸಸಿನ ನಡೆಸ್ಕೊಂಡು ಬಂದ್ವಿ. ಸೊ ಚೆನ್ನಾಗಿತ್ತು, ತುಂಬ ಚೆನ್ನಾಗಾಯಿತು. ಇವತ್ತು ಎಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ನೀಟಾಗಿ. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವಾಗ ಪೂಜೆ ಮಾಡೋಣ ಅಂತ ಇದೆಲ್ಲ ರೆಡಿ ಮಾಡಿಟ್ಟಿದೆ ನಾವು ಆಲ್ರೆಡಿ. ಇವಾಗ ಕುಂಕುಮ ಒಂದು ಇಟ್ಬಿಡೋಣ. ಅವಾಗ ಕ್ಲೀನ್ ಮಾಡಿಬಿಟ್ಟಿದ್ದೆ, ಸೊ ದಟ್ ಸ್ನಾನ ಮಾಡಿದ ತಕ್ಷಣ ಬೇಗ ಪೂಜೆ ಮಾಡ್ಬೋದು ಅಂತ. ಸೊ ಈ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡಿಬಿಡೋಣ. ಒಂಥರ ನಮ್ಮ ಕನ್ನಡದವ್ರಿಗೆ ಜಾಸ್ತಿ, ಸೌತ್ ಇಂಡಿಯನ್ಸ್ಗೆ ಈ ಪೂಜೆ ಪುನಸ್ಕಾರ ಅವೆಲ್ಲ ಜಾಸ್ತಿ ಇಷ್ಟ. ಅಲ್ಲಿ ಮಾಮೂಲಿ ಪಾಪ ಬೇರೆಯವರು ಮಾಡ್ತಾರೆ, ಹಂಗಂತ ಬೇರೆಯವ್ರು ಮಾಡಲ್ಲ, ಬರೀ ನಾವು ಮಾತ್ರ ಮಾಡೋದಂತ. ಬಟ್ ನಮಗೆ ಸ್ವಲ್ಪ ಜಾಸ್ತಿ ಸ್ಪೆಷಲ್ ಅನಿಸುತ್ತೆ. ಥರ ಫ್ರೈಡೇ ಫುಲ್ಲು ಆ ಥರ ಪೂಜೆ ಎಲ್ಲ ಮಾಡೋದು ಥರ ಖುಷಿ ನನಗೆ. ಆ್ಯಕ್ಚುಲಿ ಟೆಂಪಲ್ಗೆಲ್ಲ ಹೋಗ್ತಿದ್ದೆ ನಾನು ಮುಂಚೆ ಫ್ರೈಡೇ ಹೊತ್ತು. ಸೊ ಇವಾಗ ಬರೀ ಕೆಲಸಗಳ ಮಧ್ಯ ನೀಟಾಗಿ ದೇವಸ್ಥಾನಕ್ಕೆಲ್ಲ ಹೋಗೋಕ್ಕೆ ಆಗ್ತಾಯಿಲ್ಲ. ಸೊ ಅದೇ ಈ ಫ್ರೈಡೇ ಹೋಗೋಕ್ಕಾಗ್ತಿಲ್ಲ, ಬಾಕಿ ಟೈಮಲ್ಲಿ ಹೋಗ್ತೀವಿ. ಸೊ ಹೋಗ್ಬೇಕಂತ ಮನ್ಸು ಮಾಡೋದೇ ಏನಾಗಲ್ಲ, ಆರಾಮ್ಸೆ ಹೋಗ್ಬಿಡ್ಬೋದು. ಆ್ಯಂಡ್ ಹೌ ಇದನ್ನು ಸ್ಪೆಷಲಾಗಿ ಸ್ಯಾರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ ಪೂಜೆಗಂತ. ಆ್ಯಂಡ್ ಈ ಡ್ರೇಪಿಂಗ್ ನೋಡಿ ಫುಲ್ ಸಮಂತ ಅದು ಹೊಸ ಮೂವಿಯಲ್ಲಿ ಹಿಂಗೆ ಎಲ್ಲ ಡ್ರೇಪ್ ಮಾಡಿರೋದು. ಸೊ ದೊಡ್ಡ ಇದು. ಸೊ ದಟ್ ನಾನು ಹಾಗೆ ಮಾಡಿದೆ, ಚೆನ್ನಾಗಿ ಕಾಣ್ತದೆ.
ಪೂಜೆ ಸ್ವಲ್ಪ ಬೇಗ ಮುಗಿಸ್ಬೇಕು, ಲೇಟ್ ಆಗೈತೆ ಅನಿಸ್ತೈತೆ. ನಮ್ಮಲ್ಲಿ ತುಂಬ ದೇವ್ರ ಫೋಟೋಗಳಿದೆ, ಸೊ ಅದಕ್ಕೆಲ್ಲ ನೀಟಾಗಿ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ಐ ಲವ್ ಇಟ್. ನನಗಿಷ್ಟ ಮಾಡೋಕ್ಕೆ ಪೂಜೆನ, ನನಗೆ ತುಂಬ ಇಷ್ಟ. ಎಲ್ಲದಕ್ಕೂ ನೀಟಾಗಿ ಬಳಸಿ ಎಲ್ಲ ಮಾಡೋದಂದ್ರೆ ಒಂಥರ ಸಮಾಧಾನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಿಮ್ಗೆ ಏನೇ ನೆಗೆಟಿವಿಟಿ ಅನ್ನೋದಕ್ಕಿಂತಲೂ ನಿಮ್ಗೆ ಏನೇ ಬೇಜಾರು ಅದೆಲ್ಲ ಅನಿಸ್ತಿದ್ರು ನೀವು ಒಂದ್ಸತಿ ಪೂಜೆ ಮಾಡಿಬಿಡಿ. ಇಲ್ಲ ದೇವ್ರ ಹತ್ರ ಕುರಿತು ಏನೋ ಒಂದು ಮಂತ್ರನೋ ಇಲ್ಲ ನಿಮ್ಮ ಮನಸ್ಸಲ್ಲಿ ಏನು ಬೇಜಾರಿದೆಯೋ ಅದನ್ನ ಹೇಳ್ಕೊಳ್ಳಿ. ಸೊ ದಟ್ ನಿಮಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ. ನಾನಂತೂ ಅದೇ ಮಾಡ್ತೀನಿ. ನನ್ನ ಹಾರ್ಡ್ ಟೈಮ್ಸ್ ಎಲ್ಲ ಹೆಂಗೆ ಕಳೆದಿದ್ದು ಜಾಸ್ತಿ ಅಂದರೆ ಟೆಂಪಲ್ ಪೂಜೆ ಮಾಡೋದು, ಚೆನ್ನಾಗಿ ಫುಲ್ ಬೇಜಾರೆಲ್ಲ ದೇವ್ರ ಹತ್ರ ಪ್ರಾಬ್ಲಮ್ಸ್ ಹೇಳ್ಕೊಳ್ಳೋದು. ಸೊ ಎಸ್, ಅದೇನೊಂದಾಗಿತ್ತು. ಸೊ ಎಲ್ಲರೂ ಹಿಂಗೆ ಮಾಡ್ತಾರೆ. ಇವತ್ತು ಸ್ವಲ್ಪ ಸ್ಪೆಷಲು. ನನ್ನ ಹಸ್ಬೆಂಡ್ ಅದೇ ರೇಗಿಸಿದಿರುತ್ತೆ, ಇಲ್ಲಿ ಭಾರಿ ಸೀರೆ ಗಿರೆ ಎಲ್ಲ ಉಟ್ಕೊಂಡು ಭಾರಿ ಪೂಜೆ ಮಾಡ್ತಾವಳೆ ಇವಳು ಅಂತ. ಆ್ಯಕ್ಚುಲಿ ನಮ್ಮಮ್ಮ ಹೇಳಿದ್ದು, ಸೀರೆ ಉಟ್ಕೊಂಡು ಮಾಡಿ ಚೆನ್ನಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಮಾಡಿರ್ತೀಯ. ಸೊ ನನ್ನ ಹಸ್ಬೆಂಡ್ ಹೇಳೋದು ಫ್ರೈಡೇ ಬ್ಲಾಗ್ ಮಾಡು, ಎಷ್ಟೊಂದು ಜನ ಮಾಡ್ತಿರ್ತಾರೆ, ಆಮೇಲೆ ಪೂಜೆದೆಲ್ಲ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಒಬ್ಬೊಬ್ರದ್ದು ಒಂದೊಂದು ಸ್ಪೆಷಲ್ ಇದಿರುತ್ತಲ್ವ, ಒಬ್ಬೊಬ್ರು ಒಂದೊಂಥರ ಸ್ಪೆಷಲ್ ಆಗಿ ಮಾಡ್ತಾರೆ ಎಲ್ಲ ಕೆಲಸಗಳನ್ನ. ಸೊ ಅದೇ ಹೇಳ್ತಿರ್ತಾರೆ, ತೋರಿಸು ಫ್ರೈಡೇ ಬ್ಲಾಗ್ ಮಾಡು ಅಂತ. ಲಾಸ್ಟ್ ಫ್ರೈಡೇ ಹೇಳಿದೆ, ನಾನು ಈ ಫ್ರೈಡೇ ಮಾಡ್ತಾ ಇದ್ದೀನಿ. ಕ್ರೇಜಿ, ನಾನೊಂದು ದೊಡ್ಡ ಕ್ರೇಜಿ. ಇದೆಲ್ಲ ಜೋಡಿಸ್ಬಿಡ್ತೀನಿ ಒಂದ್ಸಕ್ಕೆ. ಅಲ್ಲ, ಇಲ್ಲಿ ಒಂದು ಕೆಳಗಡೆ ಸ್ಟೆಪ್ ತೋರಿಸ್ತೀನಿ, ಅಲ್ಲೆಲ್ಲ ನಾನು ಜೋಡಿಸ್ಬಿಡ್ತೀನಿ. ನನಗಿಷ್ಟ ಅದೆಲ್ಲ ಆ ಥರ. ನಮ್ಮದು ಪುಟಾಣಿ ದೇವ್ರ ಮನೆ, ಬಟ್ ಐ ಲವ್ ಇಟ್. ಈ ಫ್ಲ್ಯಾಟ್ಸಲ್ಲಿ ನಿಮ್ಗೆ ಆಬ್ವಿಯಸ್ಲಿ ಹಿಂಗೇನೆ ಇರುತ್ತಲ್ವಾ. ಸೊ ನಿಮ್ಗೆ ತುಂಬ ಇರಲ್ಲ ಇದು ಸ್ವಂತ ಮನೆ ಅಂದರೆ. ಸೊ ಯು ವಿಲ್ ಗೆಟ್, ಅದೇ ಸ್ವಂತವಾಗಿ ನೀವು ಮಾಡಿಸ್ಕೊಂಡ್ರೆ ಇರುತ್ತೆ. ಸೊ ರೆಡಿ ಇದಕ್ಕೆ ಬಂದರೆ ಅದು ಇರಲ್ಲ. ಎಲ್ಲ ನಮ್ಮ ದೇವರುಗಳು. ಸೊ ನಾನು ದೇವ್ರ ಪತ್ರ ಎಲ್ಲ ತೊಳೆದಿಟ್ಟಿದ್ದೀನಿ, ಅದನ್ನು ಓಡಿಸ್ಕೊಳ್ಬೇಕು. ನೀಟಾಗಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ. ಫ್ಲವರ್ಸ್ ಹಾಕ್ಬಿಟ್ಟು ಆಮೇಲೆ ದೇವ್ರ ಪಾತ್ರೆ ತೊಗೊಂಡು ಬರ್ತೀನಿ. ಹೂವೆಲ್ಲ ಹಾಕಿ ಸ್ವಲ್ಪ ಮಲ್ಲಿಗೆ ಹೂವು ಸಿಕ್ತು, ಚೆನ್ನಾಗಿತ್ತು. ಸೊ ಇವತ್ತು ಇದನ್ನೇ ಹಾಕ್ಬಿಡ್ತೀನಿ. ಚೆನ್ನಾಗಿ ಅನಿಸುತ್ತೆ ಸೀರಿಯಸ್ಲಿ. ಪೂಜೆ ಮಾಡೋದಂದ್ರೆ ನಮಗೆ ಸಖತ್ ಇಷ್ಟ. ಸೊ ಐ ಲವ್ ಇಟ್. ಯಾಕಂದರೆ ಮುಂಚೆ ಎಲ್ಲ ನಮ್ಮ ಮನೇಲೆಲ್ಲ ನಮ್ಮ ತಾತ ಮಾಡ್ತಿದ್ದಿದ್ದು. ನಮ್ಮ ಮನೇಲಿ ಜಾಸ್ತಿ ಪೂಜೆನೇ ನಮ್ಮ ತಾತ ಮಾಡ್ತಿದ್ದಿದ್ದು ಹೇಳಬೇಕಂದ್ರೆ. ಇಟ್ಸ್ ಲೈಕ್ ವೆರಿ ಗುಡ್ ಅಟ್ ಇಟ್. ಫುಲ್ಲು ಪಂಚಾಮೃತ ಅದೆಲ್ಲ ಮಾಡೋರು ಅಂತ ಫುಲ್ ಸಕ್ಕರ ಪೂಜೆ ಮಾಡೋರು. ನಮ್ಮ ಅಜ್ಜಿ ಎಲ್ಲ ರೇರು ಮಾಡ್ತಿದ್ದು, ಬಟ್ ನಮ್ಮ ತಾತ ಮಾತ್ರ ಫುಲ್ ಜಾಸ್ತಿ ಪೂಜೆ ಎಲ್ಲ ಮಾಡೋರು. ಒಂಥರ ಜಾಸ್ತಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಥರ. ಇಲ್ಲ ಸ್ವಲ್ಪ ಬೇಕಿತ್ತು, ನಮ್ಗೆ ಸಿಗಲಿಲ್ಲ ಮಲ್ಲಿಗೆ ಹೂವು. ನಮಗೆ ಒಂದು 2 ಮಾರಾದರೂ ಬೇಕಾಗುತ್ತೆ ನೀಟಾಗಿ ಎಲ್ಲ ಕಡೆ ಹಾಕ್ಬಿಟ್ಟು ಮಾಡೋಕ್ಕೆ. ಸೊ ಸಿಗಲಿಲ್ಲ, ಖಾಲಿ ಆಗಿತ್ತು. ಇನ್ನು ಬರೋಕ್ಕೆ ವೆಯ್ಟ್ ಮಾಡಬೇಕಕ್ಕ ಅಂದರು ಹೂನವರು. ಸೊ ವೆಯ್ಟ್ ಮಾಡೋಕ್ಕಾಗಲ್ಲಣ್ಣ, ನಾನು ಇದನ್ನೇ ತೊಗೊಂಡು ಹೋಗ್ತೀನಿ ಅಂತ ಜಸ್ಟ್ ಬಾಟ್ ಎಷ್ಟಿದೆಯೋ ಅಷ್ಟು ತೊಗೊಂಡು ಬಂದ್ಬಿಟ್ಟೆ. ಸೊ ಇದು ಕಳ್ಸಕ್ಕೆ ಹಾಕ್ತೀನಿ. ಅದೊಂಥರ ಏನೋ ಖುಷಿ, ನನಗೆ ಖುಷಿ. ಎಲ್ಲರ ಮನೇಲೂ ಆಬ್ವಿಯಸ್ಲಿ ಪೂಜೆ ಮಾಡೇ ಮಾಡ್ತಾರೆ ಹೆಣ್ಮಕ್ಳಿದ್ರೆ. ಬಟ್ ಒಂಥರ ಫ್ಲವರ್ಸು, ಈ ಮಲ್ಲಿಗೆ ಹೂವು ಎಲ್ಲ ಚೆನ್ನಾಗಿ ಸಿಕ್ಕಿದ್ರೆ ಇದನ್ನ ಸ್ವಲ್ಪ ಮೊಗ್ಗಿರ್ಬೇಕಿತ್ತು. ಲಾಸ್ಟ್ಗೆ ಏನೇನು ಬೇರೆ ಹೂವು ತಗೊಳ್ಳೋ ಅಷ್ಟೊತ್ತಿಗೆ ಇದು ಸಿಕ್ತು ನನಗೆ. ಸೊ ಆ ಟೈಮು ಪಾಪ ಕಟ್ಟಿ ತಂದ್ಕೊಟ್ರು ಅವ್ರಿಗೆ. ಅಕ್ಕ ಹೋಗ್ಬೇಡಿ ತಡೀರಿ ಮಲ್ಲಿಗೆ ಹೂವು ಬಂತು ಅಂದ್ಬಿಟ್ಟು ಒಬ್ಬ ಕರೆದು ಕೊಟ್ಟರು. ಸೊ ಏನೊಂಥರ ಖುಷಿ. ಬೇಗ ಪಾಪ ಎಷ್ಟು ಒಳ್ಳೆ ಜನ ಇರ್ತಾರೆ, ಸೀರಿಯಸ್ಲಿ ಒಳ್ಳೆ ಹಾರ್ಟ್ ಇರೋರು ತುಂಬ ಇರ್ತಾರೆ. ಎಸ್, ಮಾಡಬೇಕು. ಇನ್ನ ಎಲ್ಲ ಪೂಜೆ ಆಯ್ತಾ ಎಲ್ಲರಿಗೂ? ಆಬ್ವಿಯಸ್ಲಿ ಬೇಗ ಮಾಡಿಸ್ತಾರೆ. ಕೇಳ್ತಾ ಇದ್ದೀನಿ ನನಗೆ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ಸೊ ದಟ್
ಹೊಸ ಹೊಸ ವೀಡಿಯೋಸು ಬಂದಾಗ ನಿಮಗೆ ಗೊತ್ತಾಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಪಾಪ ತುಂಬ ಜನ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ವ್ಯೂವರ್ಸ್ ಜಾಸ್ತಿ ನನ್ನ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಮನೆಯವರು ಇರ್ತಾರೆ. ಮನೆಯವರನ್ನ ಎಲ್ಲರೂ ಅಲ್ಲ, ಕೆಲವೊಬ್ಬರು. ಒಂದೊಂದ್ಸತಿ ನಮ್ಮ ಮನೆಯವರೇ ನನ್ನ ಬ್ಲಾಗ್ ನೋಡಿರೋದಿಲ್ಲ, ನನ್ನ ಹಸ್ಬೆಂಡೇ ನೋಡಿರೋದಿಲ್ಲ, ನಾನೇ ತೋರಿಸ್ತಾ ಇರ್ತೀನಿ ನೋಡಿ ಅಂದ್ಬಿಟ್ಟು. ಸೊ ನನ್ನ ಸಿಸ್ಟರ್ಸ್ ಅವರೆಲ್ಲ ನೋಡೇ ಇರಲ್ಲ. ನಾನು ಇಷ್ಟು ವ್ಲಾಗ್ ಆಗ್ತಿದ್ಮೇಲೆ ಆಮೇಲೆ ನೋಡ್ಬಿಟ್ಟು ಹೇಳ್ತಾರೆ ಚೆನ್ನಾಗಿತ್ತು ಅಂತ. ನಮ್ಮ ಫ್ರೀ ಇದೆ ನೋಡುತ್ತೆ. ಅದು ಬಿಟ್ಟರೆ ನಮ್ಮನೆಯವರೇ ನೋಡಿರೋದಿಲ್ಲ. ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ ಬಂದು, ಅದಿನ್ನ ವಿಪರ್ಯಾಸ. ಬಟ್ ಯಾವಾಗೂ ಅಷ್ಟೇ ಫ್ಯಾಮಿಲಿಯವರು ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ ನೋಡಿರಂಗೆ ಅಲ್ವಾ. ಜಲಸಿ ಒಬ್ಬೊಬ್ಬರಿಗೆ ಪಾಪ ನನ್ನ ತಂಗಿ ಅವ್ರಿಗೆಲ್ಲ ಜಲಸಿ ಇದೆ ಅಂತಲ್ಲ, ಬಟ್ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಅಷ್ಟೇ. ಕೆಳಗಡೆ ನೋಡ್ಬಿಡ್ತೀನಿ ಬೇಗ. ಸೊ ಕಳ್ಸಾ ಇಟ್ಟೆ. ಇಷ್ಟ ಕುಂಕುಮ ಇಟ್ಟರೆ ಆ ಕಡಲೆನೇ ಬೇರೆ ತುಂಬ ಕಳೆಯಾಗಿರುತ್ತೆ, ಕಳೆ ಕಾಣಿಸ್ತಾರೆ. ಅಂದರೆ ಒಬ್ವಿಯಸ್ಲಿ ಅವರು ತುಂಬ ಚೆನ್ನಾಗಿರ್ತಾರೆ ದೇವ್ರುಗಳು. ಸೊ ನಾವು ನೋಡಿ ನಿಮಗೆ ಲಕ್ಷಣ ಮರ್ತೋಗ್ಬಿಟ್ಟು ಇದನ್ನು ಫಸ್ಟೇ ಮಾಡಬೇಕಿತ್ತು. ನಾನು ಇವಾಗ ನೋಡ್ಕೊತಾ ಇದ್ದೀನಿ. ಕುಂಕುಮ ದೇವರಿಗೆ ಇಡಬೇಕಾದ್ರೆ ನಂಗೆ ಫ್ಲ್ಯಾಶ್ ಆಯಿತು. ಸೊ ನಾನೇ ಇಟ್ಕೊಂಡಿರಲ್ಲ ಅಂದ್ಕೊಂಡಿದ್ದೆ. ಒಂಚೂರು ನೀಟಾಗಿರ್ಬೇಕಂತ. ಕುಂಕುಮ ಎಲ್ಲ ಬಿದ್ದರೂ ಒಳ್ಳೆ ಚೆನ್ನಾಗಿರುತ್ತೆ. ಬಟ್ ನನಗೊಂಚೂರು ಇದೆಲ್ಲ ಚೆಲ್ಲಿರಬಾರ್ದು, ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು. ಪೂಜೆ ಮಾಡೋದು ಹೆಂಗೆ ಕಾಣಿಸ್ಬೇಕಲ್ಲ ಹಂಗಿರ್ಬೇಕು. ಆ ಕಳೆನೇ ಒಂಥರ ಪೂಜೆ ಆದಮೇಲೆಲ್ಲ. ಒಂದು ನಿಮಿಷ ನಾನು ಇದೆಲ್ಲ ರೆಡಿ ಮಾಡ್ತೀನಿ, ಒಂದು 2 minutes. ತುಂಬ ಪುಟ್ಟು ವಿಗ್ರಹಗಳಿದೆ, ಅದಕ್ಕೆಲ್ಲ ಕುಂಕುಮ ಇಟ್ಬಿಡ್ತೀನಿ. ಆ್ಯಂಡ್ ಇದು ಬಂದು ಫುಲ್ ಸ್ಪೆಷಲ್ ನನಗೆ. ತಿರುಪತಿಗೆ ನಾವು ಹೋದಾಗ ಏನೋ ಕೇಳ್ಕೊಂಡಿದ್ದೆ ದೇವ್ರಿಗೆ, ಅದಾದಾಗ ಸೊ ಈ ಪಾದ ನೋಡ್ಕೋದಾಗ ಅಲ್ಲಿ ಇತ್ತಿದ್ದು ಇಷ್ಟು ಚೆನ್ನಾಗಿದೆ ನೋಡಿ. ಇಟ್ಸ್ ಕ್ಯೂಟಾಗಿ ಸ್ವಾಮಿಗಳ ಪಾದ ಇದೆ. ಇದಂತೂ ಸಖತ್ ಇಷ್ಟ ಆಯ್ತು ನನಗೆ. ತಿರುಪತಿ ಬ್ಲಾಗ್ ಹಾಕಿದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು. ಅದಂತೂ ಮೆಟ್ಲು ಹತ್ಕೊಂಡು ಹೋಗಿದ್ದು ಹಾಕೇ ಇಲ್ಲ. ಐ ವಿಲ್ ಅಪ್ಲೋಡ್ ದಟ್. ಇದಕ್ಕೆಲ್ಲ ಬೇಗ ಕುಂಕುಮ ಇಟ್ಬಿಟ್ಟು ಐ ವಿಲ್ ಗೆಟ್ ಬ್ಯಾಕ್. ಆಲ್ಮೋಸ್ಟ್ ಎಲ್ಲ ಆಯಿತು. ಸೊ ಇವಾಗ ಫೈನಲಿ ದೀಪ ಹಚ್ಚಿಬಿಡ್ತೀನಿ. ಭಕ್ತಿಯಿಂದ ಒಂದು ಸ್ವಲ್ಪ ಪೂಜೆ ಮಾಡಿಬಿಡ್ತೀನಿ.
ಸೊ ಹಾಗೆ ಸ್ವಲ್ಪ ಪೂಜೆ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಏನು ಬೇಕಂತ ಅದನ್ನು ನಾನು ಬೇಡ್ಕೊತಿದ್ದೆ. ಆಬ್ವಿಯಸ್ಲಿ ಪೂಜೆ ಮಾಡಿದ್ಮೇಲೆ ಎಲ್ಲರೂ ಅಷ್ಟೇ ಅಲ್ವಾ, ನಮಗೇನು ಬೇಕಾದ ಬೇಡ್ಕೊತಾರೆ. ಹಾಗೆ ನಾನು ಒಂಥರ ಪೀಸ್ಫುಲ್ಲಾಗಿ ಇವತ್ತು ಪೂಜೆ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಚೆನ್ನಾಗಾಯಿತು. ಐ ಜಸ್ಟ್ ಲವ್ಡ್ ಇಟ್. ದ ವೈಬ್ಸ್ ಚೆನ್ನಾಗಾಯಿತು. ಸೊ ಆಬ್ವಿಯಸ್ಲಿ ಎಲ್ಲ ಫ್ರೈಡೇ ಹೀಗೆ ಇರುತ್ತೆ ಅಂತ ಇಲ್ಲ, ಒಂದೊಂದು ಫ್ರೈಡೇ ಒಂದು ಥರ ಸಿಂಪಲಾಗಿ ಮಾಡಿರ್ತೀನಿ. ಒಂದೊಂದು ಸತಿ ತಲೆನೋವು ಏನೋ ಒಂದು ಆಗಿರುತ್ತೆ. ಸೊ ಆ ಟೈಮಲ್ಲಿ ನನಗೆ ಹೆಂಗೆ ಕಂಫರ್ಟಬಲು ಹಾಗೆ ಮೆಜಾರಿಟಿ ನಾನು ಹೀಗೆ ನೀಟಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ಮೇಲೆ ಮುಂಚೆಯಿಂದನೂ ತುಂಬ ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ರು. ಅವ್ರ ಮೇಲೆ ಪೂಜೆ ಪುನಸ್ಕಾರ ಅದೆಲ್ಲ ಫುಲ್ಲು ಫಾಲೋ ಮಾಡ್ತಿದ್ರು. ಸೊ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಮಂತ್ರಗಳು ಓದೋದು ಅಭ್ಯಾಸ ಇದೆ ನನಗೆ. ಸೊ ನಾನು ಅದೆಲ್ಲ ಮುಗಿಸ್ಕೊತಾ ಇದ್ದೀನಿ. ಸೊ ಓದೋಣ ಅಂದ್ಕೊಂಡೆ ಲಕ್ಷ್ಮೀ ದೇವಿದು ಮಹಾಲಕ್ಷ್ಮಿದು ಮಂತ್ರಗಳನ್ನ. ಸೊ ಇದನ್ನು ಅದೇ ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಮಂತ್ರಗಳನ್ನ ಓದಿ ಬೇಡ್ಕೊಳ್ಳಿ. ಆ್ಯಂಡ್ ನಾನು ಓದ್ತೀನಿ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಫೈನಲ್ ಪೂಜೆ ಎಲ್ಲ ಮುಗೀತು. ನಾನು ಒಂದಷ್ಟು ಮಂತ್ರಗಳನ್ನೆಲ್ಲ ಹೇಳಿದೆ. ನಂದೊಂದು ದಿನಚರಿ ಅಂತ ಇರುತ್ತಲ್ಲ, ಸೊ ಅದಾದಮೇಲೆ ನಿಮ್ಗೊಂದು ಗ್ಲಿಮ್ಸ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ದಿಸ್ ಹೌ ಇಟ್ ಲುಕ್ಸ್. ಇಲ್ಲಿ ಪುಟಾಣಿ ದೇವ್ರುಗಳಿದೆ, ಅಲ್ಲಿ ಪುಟಾಣಿ ವಿಗ್ರಹಗಳೆಲ್ಲ ಇದೆ. ಸೊ ಇದು ನನ್ನ ಪೂಜೆ ವ್ಲಾಗ್ ಆಗಿತ್ತು. ಆ್ಯಂಡ್ ಫ್ರೈಡೇ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ಟೈಮ್ ರೆಸಿಪಿ ಮಾಡಿದ್ರೆ ಐ ಶೇರ್ ಇನ್ ದಿಸ್ ವಿಡಿಯೋ ಓನ್ಲಿ. ದಟ್ ಇಸ್ ಹೌ ಇಟ್ ಲುಕ್ಸ್ ಆಫ್ಟರ್ ದ ಪೂಜಾ. ಸೋ ಗಾರ್ಜಿಯಸ್. ಇವತ್ತಾಗಿತ್ತು ಇಷ್ಟು ನನ್ನ ವ್ಲಾಗ್.